ಇವತ್ತು ಫೈನಲಿ ಸಫರಿಗೆ ಹೊರಡ್ತಾ ಇದೀವಿ. ಆಯ್ತಾಯ್ತು, ಹೋಗಿ 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 ನಾಗೇಂದ್ರ ಬ್ರೋ ಅಲ್ಲಿ ತೋರಿಸ್ತೈತೆ. ಮೇವ್ ತಿಂತ ಇದೀನಿ ನೋಡಿ ಅಂತೈತೆ. ಏನ್ ಸ್ಮಾರ್ಟ್ ಆಗಿದೆಯಲ್ಲ. ಕಾಡ್ಕೋಳಿನೇ ಗುರಾಯಿಸ್ಕೊಂಡ್ ನೋಡ್ತಾವ್ರತೆ ಕಾಡ್ಕೊಳ್ಳಿ ನೋಡಿ. ಇಲ್ಲಿ ಫುಲ್ ಜಿಂಕೆಗಳು. ಈಗ ಹೆಂಗ್ ನೀರ್ ಕುಡಿತೈತೆ ನೋಡಿ. ಶಾಕ್ ಆಗ್ತಿದಾರೆ ಅವರು. ಹಾಸನಿಂದ ಇಲ್ಲಿ ಬಂದು ಅಂಗಡಿ ಮಾಡಿ ಫೇಮಸ್ ಆಗಿದ್ದಾರೆ. ಕಾಡಿನ ಒಳಗೆ ದೇವಸ್ಥಾನ ಇದೆ ಗೈಸ್. ಅಭಿಮಾನಿ ಸಿಕ್ಬಿಟ್ಟವ್ರೆ. ಆಟೋಗ್ರಾಫ್ ಬೇರೆ ಹಾಕ್ಸ್ಕೊತವ್ರೆ. ಗುದ್ದಾಡ್ತಾವ್ ನೋಡಲ್ಲಿ ಮಂಜು. ಅವ್ರು ರೆಗ್ಯುಲರ್ ಬರ್ತಿರ್ತಾರ ಮಧುಗೌಡ ಅವರು. ದುಡ್ಡು ಕೊಟ್ಟೋಗಿ ಸಫಾರಿ ಇಲ್ಲೇ ಕಾಣ್ಲಿಲ್ಲ, ಆನೆ ಇಲ್ಲಿ ಕಾಣ್ತೈತಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಫೇಮಸ್ ಜಗಾ ಫಿಶ್ ಫ್ರೈ ಸೆಂಟರ್ ಬಂದಿದ್ದೀವಿ. ಸೊ ಇಲ್ಲಿ ಫಿಶ್ ತಿನ್ನೋಣ ಅಂತ. ನೋಡ ಬನ್ನಿ ಹೆಂಗಿರುತ್ತೆ, ನಮಗೆ ಹೆಂಗ್ ಟೇಸ್ಟ್ ಇಷ್ಟ ಆಗುತ್ತೆ. ಫ್ರೈ ಮಾಡ್ತಾ ಇದ್ದಾರೆ, ರೋಸ್ಟ್ ಆಗ್ತಾ ಇದೆ ತವಾ ಫ್ರೈ. ಇಲ್ಲೆಲ್ಲ ಅಂಜಲ್ ಫಿಶ್ ಬೇಕು ಅಂತ ಕಿತ್ತಾಡ್ಸವ್ರೆ. ಬೇರೆ ಹಿಡಿದ್ಬಿಟ್ಟು ತಂದು ಕೊಡ್ತಾರೆ. ನೀಟಾಗಿ ಫ್ರೈ ಮಾಡಿ ಅಣ್ಣ. ಬೆಂಕಿ ಬೆಂಕಿ ಇರ್ಬೇಕು ಒಳಗೆ. ಅವ್ರು ರೆಗ್ಯುಲರ್ ಬರ್ತಿರ್ತಾರೆ ಮಧುಗೌಡ ಅವರು. ಹಾ, ಅದೇ ಅವ್ರು ನಾವು ಲಾಗ್ ನೋಡಿ ಅಲ್ಲಿಂದ ಬಂದ್ವಿ, ಹ್ಯಾಂಡ್ ಪೋಸ್ಟ್ ಇಂದ ಇಲ್ಲಿಗೆ. ಚೆನ್ನಾಗಿರುತ್ತೆ ಅಂದ್ರು ಅಂತ. ಇಲ್ಲಿ ಬ್ಯಾಕ್ ವಾಟರ್ ಎಷ್ಟು ಗಂಟೆವರೆಗೂ ಓಪನ್ ಇರುತ್ತೆ? ಬರುತ್ತೆ ಇಲ್ಲಿ ಪ್ರಾಣಿಗಳು. ನಾವು ಬರ್ಬೋದು. ಅರ್ಕಲ್ಗೌಡವ್ರಂತೆ ನಮ್ ಗರೋರು, ನಮ್ ಗರೋರು. ಹಾ, ನಾವ್ ಹಾಸನದವ್ರೆ, ಹಾಸನದಿಂದನೇ ಇಲ್ಲಿ ಬಂದಿರೋದು. ಶಾಕ್ ಆಗ್ತಿದಾರೆ ಅವರು. ಹಾಸನಿಂದ ಇಲ್ಲಿ ಬಂದು ಅಂಗಡಿ ಮಾಡಿ ಫೇಮಸ್ ಆಗಿದ್ದಾರೆ. ಕಣ್ಣೂರಿನ. ಹಾ ಹಾ, ಇಲ್ಲ ಅಣ್ಣ, ದಿನಕ್ಕೆ ಎಷ್ಟು ಮೀನ್ ಸೇಲ್ ಮಾಡ್ತೀರಣ್ಣ? 200 kg. 200. ಹಾ ಹಾ ಹಾ, ನಾಳೆ ಅಷ್ಟೊಂದು ರಶ್ ಆಗುತ್ತೆ ಸಂಡೇ. 200 kg ಅಂದ್ರೆ ಎಷ್ಟು ಮೀನ್ ಬರುತ್ತಣ್ಣ? 1000 ಮೀನ್ ಸೇಲ್ ಮಾಡ್ತೀರ ದಿನಕ್ಕೆ? ಜಾಸ್ತಿನ. ಒಳ್ಳೆ ಬಿಸಿ ಬಿಸಿ ಫಿಶ್ ಫ್ರೈ ರೆಡಿ ಆಗ್ತಿದೆ. ಇಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಓನರು ಜೊಲ್ ತೋರಿಸ್ತಾರೆ. ಆಗ್ಲಿಂದ ಟಿಶ್ಯೂ ಕೊಟ್ಟು ಸಾಕಾಗಿದೆ, ಜೊಲ್ ಹೊರಿಸ್ಕೊಳ್ಳಿ ಅಂತ. ಇರೋದೊಂದು ದಪ್ಪು ಮೀನು. ಚೆನ್ನಾಯ್ತದು? ಹಾಂ, ಇದು ಚೆನ್ನಾಯ್ತಾ? ನಂಗಿದು ಇನ್ನೊಂದು ದಪ್ಪು ಮೀನು ಕೊಡೋಣ ನನ್ನ ಹೆಂಡ್ತಿಗೆ. ತಗ ಬನ್ನಿ, ಕೇವಲ್ ಬನ್ನಿ. ಕೊಡ್ತಾರೆ ಎಲ್ಲ ಕೊಡ್ತಾರೆ. 7 ಮೀನು ರೆಡಿ ಆಗಿದೆ ಅವ್ರ ಅಂಗಡಿಯಲ್ಲಿ. ಎಲ್ರಿಗೂ ಫ್ರೀ ಮೀನು ಕೊಡಿಸ್ತಾ ಇದ್ದಾರೆ ಕಮಿಟಿಗೆ. ಎಲ್ಲರ ಕಡೆಯಿಂದ ಜಗೋಗೆ ಅಭಿನಂದನೆಗಳು. ಈಗ ಖಾರ ಬೇರೆ ತೋರಿಸ್ತವ್ರೆ. ಬೆಳಗ್ಗೆ ಮೇಲೆ ನಾಚಿಕೆ ಬೇಡಿ, ಚೆನ್ನಾಗಿ ತಿನ್ನಿ. ಹಾ ಅಷ್ಟೇ, ಗೇತ್. ಸಫಾರಿಗೆ ಹೋಗೋರೆಲ್ಲ ಬರ್ತಾ ಇರ್ತಾರಲ್ಲಿ. ಸಖತ್ತಾಗಿರೋ ಫಿಶ್ ತಿನ್ಕೊಂಡು ರೂಮಿಗೆ ಬಂದ್ವಿ. ನೋಡಿದ್ರೆ ಹೌಸ್ ಫುಲ್ ಆಗ್ಬಿಡೈತೆ. ಮಧ್ಯಾಹ್ನ ಒಂದು ಕಾರು ಇರಲಿಲ್ಲ, ಈಗ ಒಂದು ಕಾರ್ ನಿಲ್ಸಕ್ಕೂ ಜಾಗಿಲ್ಲ. ಲೈಟಿಂಗ್ಸ್ ನೋಡಿ ಹೆಂಗೆ ಮಿಸ್ತಾ ಇದೆ. ಇವಾಗ ಊಟಕ್ಕೆ ಹೋಗ್ಬೇಕು. ಫಿಶ್ ಫ್ರೈ ಮಾಡಿ ಲಾಸ್ಟ್ ಸಖತ್ತಾಗಿತ್ತು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ವಾಪಸ್ ಕೊಡ್ಬೇಕು ನೀವು. ಅಭಿಮಾನಿ ಸಿಕ್ಬಿಟ್ಟವ್ರೆ. ಆಟೋಗ್ರಾಫ್ ಬೇರೆ ಹಾಕ್ಸ್ಕೊತವ್ರೆ. ಆಟೋಗ್ರಾಫ್ ಬೇಕಂತೆ. ಬಟ್ ನೀವು ಡ್ಯಾನ್ಸ್ ಚೆನ್ನಾಗಿ ಮಾಡಲ್ಲ, ಹೊಟ್ಟೆ ಕುಣಿಸ್ತೀರಾ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಬ್ಯಾಕ್ ಕ್ಯಾಮ್ರಾ ಮಾಡಿ, ಫ್ರಂಟ್ ಕ್ಯಾಮ್ರಾ. ಚೆನ್ನಾಗಿ ಮಾಡಿ ಸರ್ ನೀವು. ಥ್ಯಾಂಕ್ ಯು. ಎಲ್ಲ ವಿಡಿಯೋ ಎಲ್ಲ ನೋಡ್ತೀರಿ, ಎಲ್ಲ ಲೈಕ್ ಮಾಡ್ತೀನಿ ಸರ್. ಪುಟ್ರಂಗಣ ಕಮೆಂಟ್ ಮಾಡ್ತೀನಿ. ಸರಿ, ಅದೇ ಖುಷಿಗೆ ಊಟ ಕೊಡಿಸ್ತೀವಿ. ಬನ್ನಿ ಸರ್. ಥ್ಯಾಂಕ್ ಯು, ತುಂಬಾ. ರೂಮ್ ಪಕ್ಕನೇ ಭರ್ಜರಿ ರೆಸ್ಟೋರೆಂಟ್ ಇತ್ತು, ಅದಕ್ಕೆ ಇಲ್ಲೇ ಊಟ ಮಾಡೋಣ ಅಂತ ಬಂದ್ವಿ.
ಟೈಮು ನೈಟ್ 11:30 ಆಗಿದೆ. ಈ ಕಡೆ ಫುಲ್ಲು ಕತ್ಲೆ ಆಗಿದೆ. ಇವಾಗ ಐಸ್ ಕ್ರೀಮ್ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ ಬನ್ನಿ. ಫುಲ್ಲು ಕರಿ ಗುಂಡಾಗಿದೆ. ಇಲ್ಲಿ ಒಂದೇ ಒಂದು ಅಂಗಡಿ ತೆಗೆದಿದೆ. ಅಲ್ಲಿ ಕುತ್ಕೊಂಡು ತಿಂತವ್ರೆ ಐಸ್ ಕ್ರೀಮ್. ಈ ಚಂದ್ರ ಅವರೇ ಬಿಲ್ ಕೊಡ್ಬೇಕು. ಜಗನ್ನಾಥ್ ರಿಚ್ ಆಗಿದೆ ಅನ್ಕಣ, ಅವನೇ ಕೊಡೋದು. ಎಲ್ಲ ಬಡ್ಡ ನೋಡ್ ಬಂದ್ರು. ಅವ್ರು ಮಾತ್ರ ಅಲ್ಲೇ ಕೂತವ್ರೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ಫೈನಲಿ ಸಫಾರಿಗೆ ಹೊರಡ್ತಾ ಇದ್ದೀವಿ. ನಮ್ಮದು ಅರ್ಲಿ ಮಾರ್ನಿಂಗ್ ಸಫಾರಿ ಇರೋದ್ರಿಂದ 6:30ಗೆ, ಸೊ ಬೇಗ ಹೊರಡ್ತಾ ಇದ್ದೀವಿ. ಇವಾಗ ನಾವೆಲ್ಲಿದ್ದೀವಿ ಗೊತ್ತಾ? ಹುಲಿ ನೋಡೋ ಸ್ಪಾಟಲ್ಲಿದ್ದೀವಿ. ಹುಲಿ, ಚಿಮ್ಮ ಎಲ್ಲ ನೋಡ್ತೀವಿ ಈಗ. ಬನ್ನಿ ಇವಾಗ ಹೋಗೋಣ. ಸಮಯ ಇವಾಗ 6 ಗಂಟೆ ಆಗಿದೆ, ಅರ್ಲಿ ಮಾರ್ನಿಂಗ್. ಎಲ್ಲಿ ಬಂದಿದ್ದೀವಿ ತೋರಿಸ್ತೀವಿ ಬನ್ನಿ ಈಗ. ಇದು ಎಂಟ್ರೆನ್ಸ್ ಕನಕನಕೋಟೆ ಸಫಾರಿ ಸೆಂಟರ್. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ಕಾಕನಕೋಟೆ ಸಫಾರಿ ಸೆಂಟರ್ ಇದೇ ಎಂಟ್ರೆನ್ಸ್. ಇಲ್ಲಿ ಟಿಕೆಟ್ ಕೌಂಟರು. ಅಲ್ಲಿ ಬಸ್ಸೆಲ್ಲ ನಿಂತಿದೆ. ಅದೇನೋ ಮಾಡಿ ಓಡಬೇಕು. ಅದೇ ಬುಕ್ ಮಾಡಿರೋದು ನಾವು ಬಸ್ಸು. ಇದೇ ಬಸ್ಸಲ್ಲಿ ಹೋಗ್ತಿರೋದು ನಾವು. ಫೋನ್ ಅಲ್ಲೋ ಇಲ್ವಂತೆ, ನೋಡೋಣ. ಒಳಗೆ ಇಟ್ಬಿಟ್ಟು ಹೋಗ್ಬೇಕು. ಇಲ್ಲಿ ಜಾಗ ಆಲ್ರೆಡಿ ಕೂತ್ಬಿಟ್ಟವನೆ. ಇದೇ ಬಸ್ಸಲ್ಲಿ ಹೋಗೋದು ನಾವೀಗ. ಜಾಲಿ ರೈಡು. ಹುಲಿ ಸಿಂಹ ನೋಡ್ಕೊಬರಕ್ಕೆ. ಏನು ಸ್ಮಾರ್ಟಾಗಿ ಕಾಣ್ತಿದ್ರಲ್ಲ. ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಫೈನಲಿ ಹೊರಟ್ವಿ. ಫೋನ್ ತೊಗೊಂಡೋಗಿಲ್ವಂತೆ, ಕದ್ದಿಡಕ್ಕೆ ಹೋಗ್ತಾ ಇದ್ವಿ. ಆಗಲೇ ಜಿಂಕೆ ನೋಡಿದ್ವಿ. ಎಲ್ಲ ನಮ್ಮ ಟೀಮ್ ಎಲ್ಲ ಹೋಗ್ತಿದ್ವಿ. ಅಲ್ಲೇ ಡಬಲ್ ಡೆಕ್ಕರ್ ಬಸ್ಸಲ್ಲಿ ಹೋಗ್ತಿದ್ವಿ. ರೆಕ್ಕೆ ಬಿಚ್ಚಪ್ಪ, ಗಂಡು ಗಲಿ. ನೋಡ್ತೈತೆ ನೋಡ್ಲಾ ಮಗ. ಮನೆಗಳು ರೆಸಾರ್ಟ್ ಅಂತ ಕಾಡಿನ ಒಳಗೆ ದೇವಸ್ಥಾನ ಇದೆ ಗೈಸ್. ಹಂಗೊಂದು ದಾರಿ ಇದೆ, ಹಿಂಗೊಂದು ದಾರಿ ಇದೆ. ಈ ದಾರಿಲಿ ಹೋಗ್ತಿದ್ದೀವಿ, ನೆಕ್ಸ್ಟ್ ಆ ದಾರಿಲಿ ಹೋಗ್ತೀವಿ. ಎಲ್ಲೂ ಸಿಗ್ತಾನೆ ಇಲ್ಲ. ಜಿಂಕೆ ಬಿಟ್ಟರೆ ಇಲ್ಲಿ ಸಿಗ್ತಾನೆ ಇಲ್ಲ. ಕಾಡು ಕೋಳಿನೇ ಗುರಾಯಿಸ್ಕೊಂಡು ನೋಡ್ತಾವ್ರತೆ ಕಾಣ್ತಾ. ಬಾರಿಗೆಟ್ಟಿದ್ದೀವಿ ಕಾಡ್ಕೊಳ್ಳಿ ನೋಡಿ. ಏನು ಸಫಾರಿಲಿ ಬಂದು ನಿದ್ದೆ ಮಾಡ್ತಾನೆ. 700 ರೂಪಾಯಿ ಕೊಟ್ಟು ಬಂದಿದ್ದೀವಿ. ಇವನೊಂದು ತೂಡಿಸ್ಕೊಂಡು ಬೀಳ್ತಾವನೆ. ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ. ಇಲ್ಲೇನೋ ಆನೆ ಇದೆಯಂತೆ, ನೋಡೋಣ ಬನ್ನಿ. ಎಲ್ಲ 2 ಪ್ರೊಫೆಷನಲ್ ಕ್ಯಾಮ್ರಾ ಎಲ್ಲ ಇದೆ ನಮ್ಮ ಹತ್ರ, ಬಟ್ ಏನೂ ಯೂಸ್ ಆಗ್ತಿಲ್ಲ. ಇಲ್ಲಿ ಹೊಟ್ಟೆ ನೋಡಿ, ಇಲ್ಲಿ ಟೇಡಿ ಮೆಡಿ ತಿಂತವಳು ಫಾರೆಸ್ಟ್ ನೋಡಿ. ಬನ್ನಿ, ಗುಡ್ಡೆ ಎಲ್ಲ ಬಿಸ್ಕೆಟ್ ಎಲ್ಲ ತಂದು ಹಿಡ್ಕೊಂಡಿದ್ದೀವಿ ಹೊಟ್ಟೆ ಸೀತೆ ಅಂತ. 3 ಅವರ್ ಗಟ್ಟಲೆ ಇದೆ ಸಫಾರಿ. ಇಡೀ ಕಾಡೆಲ್ಲ ಸುತ್ತಿಸ್ತಾರೆ, ಒಂದು ಹುಲಿ ಕಾಣಿಸಿಲ್ಲ. ಇದೆ ಸಿಗುತ್ತೆ ಹುಲಿ ಸಿಗುತ್ತೆ. ನಿಮಗೆ ತೋರಿಸ್ತೀನಿ. ಇಲ್ದವ್ರೆ ನಾನು ಮನೆಗೆ ಹೋಗಲ್ಲ. ಹುಲಿ ನೋಡ್ಕೊಂಡೆ ಮನೆಗೆ ಹೋಗೋದು. ನೀವು ಕೊನೆವರೆಗೂ ನೋಡಿ, ಹುಲಿ ನೋಡ್ತೀರ ನೀವು. ನೋಡಿ ಗಾಯ್ಸ್, ಬೈನಾಕುಲರಲ್ಲಿ ಹುಡುಕ್ತಾವಳೆ. ಏನು ಕಾಣ್ತಾಯಿತ್ತೋ ಗೊತ್ತಿಲ್ಲ. ಕಾಡಂದಿ ಸಿಕ್ಕಿದೆ ನಮಗೆ. ಇಲ್ಲಿ ಫುಲ್ಲು ಜಿಂಕೆಗಳು. ಈಗ ಹೆಂಗೆ ನೀರು ಕುಡಿತೈತೆ ನೋಡಿ. ಇಲ್ಲ ನೀರು ಕುಡಿತಾ ಇದೆ. ಹುಲಿ ಮಾತ್ರ ಇನ್ನೂ ಸಿಕ್ಕಿಲ್ಲ. ಅಲ್ಲಿ ನೋಡ, ಅಲ್ಲೊಂದು ದಿಂಡು ಹೋಗ್ತಾ ಇದೆ. ಇಲ್ಲೊಂದಿದೆ ನೋಡು. ಈ ಕಡೆ ಒಂದು ದಿಂಡು. ಹೋಯ್ತಾ ಮೈಸೂರು ಝೂ ಅಲ್ಲಿ ನೋಡ್ಕೊಂಡು ಹೋಗ್ಬನ್ನಿ. ಆಯ್ತಾಯ್ತು, ಹೋಗಿ 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 ನಾಗೇಂದ್ರ ಬ್ರೋ.
ಫೈನಲಿ ಸಫಾರಿ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಇಲ್ಲಿ ಫಾರೆಸ್ಟ್ ಏರಿಯಾ ಇದೆ, ಹಂಗಾಗಿ ರೌಂಡ್ ಹಾಕೋಣ ಅಂತ ಹೋಗ್ತಾ ಇದ್ದೀವಿ. ನಾಗರ ಹೊಳೆ ಟೈಗರ್ ರಿಸರ್ವ್ ಫಾರೆಸ್ಟ್ ಒಳಗಡೆ ಹೋಗ್ತಾ ಇದೀವಿ. ಇಲ್ಲಿ ಹುಲಿ ಸಿಗುತ್ತಂತೆ, ಅದಕ್ಕೆ ಆನೆ ನೋಡಿ ಗೈಸ್, ಆನೆ ಸಾಕಿರೋ ಆನೆನಾ? ಬೇಸಿಗೆಯಲ್ಲೂ ಹೆಂಗಿದೆ ನೋಡಿ ನೇಚರ್, ಹಸಿರು. ಅಷ್ಟು ದುಡ್ಡು ಕೊಟ್ಟೋಗಿ ಸಫಾರಿ ಇಲ್ಲೇ ಕಾಣಲಿಲ್ಲ, ಆನೆ ಇಲ್ಲಿ ಕಾಣ್ತೈತಿ. ಹೆಂಗ್ ಗೊತ್ತೈತೆ ನೋಡಿ, ಇಷ್ಟು ಆನೆ ಬೇಕು. 2 ದೊಡ್ಡ ಆನೆ, 2 ಚಿಕ್ಕ ಆನೆ. ಸೊಂಡ್ಲು ನೋಡಿ ಹೆಂಗೆ ಕುಣಿಸ್ತೈತೆ. ಇಲ್ಲಿ ಏನೋ ಗಾಡಿ ಫುಲ್ ಬ್ಲಾಸ್ಟ್ ಆಗೋಗಿದೆ. ಅಲ್ಲಿ ನೋಡಿದ್ರೆ ಸೀಟ್ ಬಿದ್ದಿದೆ. ಇಲ್ಲಿ ಗಾಡಿ ಫುಲ್ ರೋಸ್ಟ್ ಆಗಿದೆ. ಎಲ್ಲ ಆನೆ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ ನೋಡಿ ಗೈಸ್, ಎಷ್ಟು ಹತ್ರದಲ್ಲಿ ಬಂದಿದೆ ಆನೆ, ಹೆಂಗ್ ಮೇಯ್ತೈತೆ, ಹೆಂಗ್ ತುರಿಕೊಂಡಿದ್ ಬಾವಳಿಕೆ. ಅಲ್ಲಿ ತೋರಿಸ್ತೈತೆ, ಮೇವ್ ತಿಂತ ಇದೀನಿ ನೋಡಿ, ಎತ್ತೈತೆ. ಸ್ವಲ್ಪ ಮುಂದೆ ಹೋಗಿ ಸುಮಾರಿದೆ. ಹೌದಾ? ಬಾಯ್. ಮುಂದೆ ಹೋಗಿ ಸುಮಾರಿದೆ ಅಂತ ನೋಡು. ಎಷ್ಟು ಚೆನ್ನಾಗಿ ಸೊಂಡ್ಲೆತ್ತೈತೆ ನೋಡು. ಹಾಯ್ ಬ್ರೋ, ಕನ್ನಡ ಬರುತ್ತಾ ನಿಮಗೆ? ಇದು ದೊಡ್ಡ ಆನೆ, ರೋಡ್ ಪಕ್ಕನೇ ಐತಿ. ಮುದ್ದಾಡ್ತಾವ ನೋಡಲಿ ಮಂಜು. ಬಾಯ್ ಬ್ರೋ, ಹೋಗಿ ಬರ್ತೀವಿ. ಟಾಟಾ. ಜಿಂಕೆ ನೋಡಿ ಗಾಯ್ಸ್, ಅದು ನೋಡ್ತೈತೆ. ನಾನು ಇನ್ನೊಂದು ಸ್ವಲ್ಪ ಸೌಂಡ್ ಮಾಡು ನೋಡಿ. ಲೈಟಾಗಿ ಎಕ್ಸಲೇಟರ್ ಕೊಟ್ಟೆ ಅದಕ್ಕೆ. ಶೋಕಿ ನೋಡಿ, ಇಲ್ಲಿ ಶೋಕಿಯ ಬೇಡ ಅಂದ್ರು ಮಸಾಜ್ ಬೇಕಂತ ಮಸಾಜ್. ಫೈನಲಿ ಮಸಾಜ್ ಆಯಿತು. ಮಸಾಜ್ ಮುಗಿಸ್ಕೊಂಡು ರೂಮೆಲ್ಲ ಚೆಕ್ಔಟ್ ಮಾಡಿ ಇವಾಗ ಹೊರಡ್ತಾ ಇದ್ದೀವಿ ಹಾಸನ ಕಡೆಗೆ. ಆನ್ ದ ವೇ ಇನ್ನೂ ಒಂದೊಂದು ಸ್ವಲ್ಪ ಪ್ಲೇಸ್ ನೋಡಬೇಕು. ಟೈಮ್ ಸಿಕ್ಕರೆ ಪ್ಲೇಸ್ ನೋಡ್ಕೊಂಡು ಹೋಗ್ತೀವಿ. ಯಾವ ಪ್ಲೇಸಿಗೆ ಹೋಗ್ತೀವಿ ಅಂತ ಸ್ಕಿಪ್ ಮಾಡಿದೆ ನೋಡಿ. ನಾನು ತಗೊಂಡಿರೋ ಜ್ಯೂಸು ಕದ್ಬಿಟ್ಟು ಓಪನ್ ಮಾಡ್ತಾಳೆ. ಮಡ್ಗೋ ಓಪನ್ ಮಾಡ್ಬಿಡು, ಎಲ್ಲ ಕೊಡೋದು ಖಾಲಿ ಮಾಡ್ತಾರೆ. ಕಾರಲ್ಲ ಇಬ್ಬರೇ ಕುಡಿಯೋಣ. ಓಕೆ, ಲೆಟ್ಸ್ ಗೋ ಗಾಯ್ಸ್. ಇವಾಗ ಸ್ಟಾಪ್ ಕೊಟ್ಟಿದ್ದೀವಿ. ಮಾವಿನ ಹಣ್ಣು ಸೌತೆಕಾಯಿ ತಿಂತಾ ಇದ್ದೀವಿ. ಮನೆಗೆ ಪಾರ್ಸಲ್ ತೊಗೊತಿದ್ವಿ. ಸಕ್ಕತ್ತಾಗಿದೆ ಸೌತೆಕಾಯಿ. ಜಸ್ಟ್ 50 rupees kg. ಭರ್ಜರಿ ಆಗಿದೆ. ತುರಿಕಾ ಇನ್ನೂ ಚೆನ್ನಾಗಿ ತುರಿಕಾ. 2 ನಿಮಿಷಕ್ಕೂ ಏನಾದ್ರೂ ನೀನ್ ತಿಂತಿರ್ಬೇಕು, ಲೇಟಾಗಿ ಸಾಯ್ಬೋದು ಅಂತ ಹೇಳಿದ್ದಾರೆ ಡಾಕ್ಟರ್ ನನಗೆ. ಎಲ್ಲಿದ್ದೀವಿ ಅಂದರೆ ಕಂತೇಗೌಡನ ಕೊಪ್ಪಳು, ಮೈಸೂರು ಟು ಹಾಸನ ಹೋಗೋ ದಾರಿಲಿ ಸ್ಟಾಪ್ ಕೊಟ್ಟಿದ್ದೀವಿ. ನಗರದಲ್ಲಿ ಊಟಕ್ಕೆ ನಿಲ್ಲಿಸಿದ್ದೀವಿ. ಒಳ್ಳೆ ಭರ್ಜರಿ ತಾಲಿ ಕೊಟ್ಟಿದ್ದಾರೆ. ಉಡುಪಿ ಗ್ರ್ಯಾಂಡ್. ಇವ್ರು ಬರ್ರಿ ಯಾವಾಗಲೂ ಜಗಳಾಡೋದೆ. ಇವನೊಂದು ಹೇಳ್ತಾನೆ, ಅವ್ನು ಇನ್ನೊಂದು ಹೇಳ್ತಾನೆ, ಇಬ್ರು ವಾದ ಮಾಡ್ತಾರೆ. ಫೈನಲಿ ಮೊಬೈಲ್ ತೆಗೆದು ಕಾಂಪ್ರಮೈಸ್ ಆಯ್ತಾರೆ. ಭರ್ಜರಿ ಊಟ ಮಾಡ್ಕೊಂಡು ಎಲ್ಲರೂ ಐಸ್ ಕ್ರೀಮ್ ತಿನ್ಕೊಂಡು ಓಡ್ತಾ ಇದ್ವಿ. ನಮ್ಮ ಸಫಾರಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.